ಸನೇಶ್ವರ ಸ್ವಾಮಿ ಪಾದಕ್ಕೆ, ವರಕೂಡು ಗಡಿ ದೇವರ ಪಾದಕ್ಕೆ, ಗುರುಮಠದ ಗುರು ಹಿರಿಯರ ಪಾದಕ್ಕೆ, ವೀರ ಮಕ್ಕಳ ಪಾದಕ್ಕೆ, ಸುತ್ತಮುತ್ತಲ ಗ್ರಾಮದ ಎಲ್ಲಾ ಭಕ್ತಾದಿಗಳ ಪಾದಕ್ಕೆ, ಮಲೆಮಾದೇಶ್ವರನ ಪಾದಕ್ಕೆ, ಕೂಗದೇದವ್ರ ಪಾದಕ್ಕೆ ಹೋಗತ್ತ. ಎಲ್ಲರೂ ಕೂಗವ್ರೆ. ನಮ್ಮ ಮಾಕನುಂಡಿ ಬನ್ನಿ ಮಹಾಕಾಳೇಶ್ವರಿ ದೇವಸ್ಥಾನದ ಮಹಾತಾಯಿ ನಂಜಮ್ಮನವರ ಹೆಸರಿನಲ್ಲಿ ಅವರ ಮಕ್ಕಳು ಮಹೇಶ್ ಅವರು, ಗುಡ್ಡಪ್ಪನವರು, ಅವರು ಕೂಡ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ, ನೀವು ಕೊಡದೇ ಇದ್ದವ್ರು ಬೇಜಾರು ಮಾಡ್ಕೋಬೇಡಿ, ದೇವ್ರು ನಿಮ್ಮನ್ನೂ ಚೆನ್ನಾಗಿ ಇಟ್ಟಿಲ್ಲ. ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ದು ನೀವು ಕೊಟ್ರೆ ನಮ್ಮ ಅಪ್ರಾಣಿಗೂ ಬಿಡಲ್ಲ. ಈ ಭೂಕೈಲಾಸ ಕಥಾಭಾಗದಲ್ಲಿ ಇವತ್ತು ನಾವು ವರಕೂಡಿನ ಯಾವ ಬೀರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಎಲ್ಲ ಮಹಾನುಭಾವರು, ಯಾವ ನಿರಂಜನಾನಂದಪುರಿ ಮಹಾಸ್ವಾಮಿಗಳವರು, ಶಿವಾನಂದಪುರಿ ಮಹಾಸ್ವಾಮಿಗಳವರು, ಗುರುಸ್ವಾಮಿಗಳು ಮತ್ತು ಗುರುದೇವರು, ವರಕೂಡು ಗಡಿ ಗುರುಮಠದ ಗುರುಗಳು, ವರಕೂಡು ಗಡಿಯ ಗುಡ್ಡಪ್ಪಂದಿರು ಮತ್ತು ಸಿದ್ಧಾರೂಢ ಮಠದ ಭಕ್ತ ಮಂಡಳಿಯವರು, ಎಲ್ಲ ದೇವರ ಗಡಿದೇವರ ದುದ್ದಿಗೆರೆ ದೇವರುಗಳ ಗಡಿಕೂಟ ಮತ್ತು ಬಿದರಳ್ಳಿ ಉಂಡಿ ಗ್ರಾಮದ ಗಡಿಕೂಟದ ಎಲ್ಲಾ ದೇವರುಗಳು ಆಗಮಿಸಿರುವಂತಹ ಸಂದರ್ಭದಲ್ಲಿ ವರಕೂಡು ಗಡಿಯ ಯಜಮಾನರುಗಳು ಮತ್ತು ವೀರ ಮಕ್ಕಳು, ವರಕೂಡು ಮತ್ತು ಬಡಗಲುಂಡಿ, ಮೂಡ್ಲುಂಡಿ, ಕೆಂಪೇಗೌಡನ ಉಂಡಿ, ಹೊಸುಂಡಿ, ಬಂತಗಳ್ಳಿ ಮತ್ತು ಬಿದರಳ್ಳಿ ಉಂಡಿ ಮತ್ತು ಹಾಗೂ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರು ಮತ್ತು ಎಲ್ಲಾ ಕೋಮವಾರನ ಯಜಮಾನರುಗಳ ಸಹಕಾರದಲ್ಲಿ ಬೀರೇಶ್ವರ ಸ್ವಾಮಿಯ ದೇವಸ್ಥಾನದ 48ನೆಯ ದಿನದ ಮಂಡಲ ಪೂಜೆ ವೈಭೋಗವಾದ ಭೂಕೈಲಾಸದಂತೆ ನಿರ್ಮಾಣವಾಗಿರ್ತಕ್ಕಂಥ ಈ ಕ್ಷೇತ್ರ ಯಾರೂ ತಿಳ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಪುಟ್ಟ ಗುಡಿಯಂತಿದ್ದ ಬೀರಪ್ಪನ ದೇವಸ್ಥಾನ ಇವತ್ತು ಕೈಲಾಸ ಆಗಿಬಿಟ್ಟಿದೆ. ಮಲೆಮಾದೇಶ್ವರನ ಬೆಟ್ಟ ಧರ್ಮಸ್ಥಳವನ್ನು ನೋಡಿದಂತ ಒಂದು ಪುಣ್ಯ ಇವತ್ತು ಇಲ್ಲಿ ಕಾಣ್ತಾ ಇದೆ. ಇಂತಹ ಪವಿತ್ರವಾದ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಯಾದಂಥ ಈ ಪುಣ್ಯ ಕಾರ್ಯಕ್ರಮ, ಈ ಪುಣ್ಯ ದೇವಸ್ಥಾನ ಮತ್ತು ಪವಿತ್ರವಾದಂಥ ಗಂಗೆ ತುಂಬಿರುವಂತಹ ಕೊಳದಿಂದ ಕೂಡಿರ್ತಕ್ಕಂಥ ಈ ಸ್ಥಳ ಪುರಾತನ ಪ್ರಸಿದ್ಧವಾದದ್ದು. ಅಂದ್ರೇನು, ಒಂದು 1000 ವರ್ಷಗಳ ಇತಿಹಾಸವಿರ್ತಕ್ಕಂಥದ್ದು. ಗಡಿ ದೇವರು ಬೀರಪ್ಪನ ಸನ್ನಿಧಾನ ಅಂದ್ರೆ ಅದು ಇವತ್ತಿನ ಕಾಲದ್ದಲ್ಲ, ಕಲ್ಯಾಣ ಪಟ್ಟಣಕ್ಕಿಂತಲೂ ಪೂರ್ವದ್ದು. ಅಂದ್ರೆ 1000 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ, ಈ ಒಂದು ತೋಪು ಇವತ್ತು ಕೈಲಾಸವಾಗಿ ಮಾರ್ಪಾಡಾಗಿದೆ. ಭಗವಂತ ಕಣ್ಣು ಬಿಟ್ರೆ ಆ ಸ್ಥಳ ನಿಂತಲ್ಲೇ ಕೈಲಾಸವಾಗುತ್ತೆ, ಜಲವೇ ಪಾವನ ತೀರ್ಥವಾಗುತ್ತೆ, ಅವನು ನುಡಿದ ಮಾತೇ ವೇದವಾಕ್ಯವಾಗುತ್ತೆ ಅನ್ನೋದಕ್ಕೆ ಇವತ್ತು ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಭೂಕೈಲಾಸ ಕಥೆಯಲ್ಲಿ ದಿಗ್ವಿಜಯಕ್ಕೆ ಹೊರಡುವುದಕ್ಕೆ ಮುನ್ನ ತಾಯಿ ಹತ್ರ ಬಂದು ಪಾದ ಪೂಜೆ ಮಾಡಿ ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ದಿಗ್ವಿಜಯಕ್ಕೆ ಹೋಗ್ತಾ ಇದ್ದಾನೆ ರಾವಣ. ಹೋಗಿ ಬಾ ಮಗನೇ, ನಿನ್ನ ಕೆಲಸ ಸುಸೂತ್ರವಾಗಲಿ, ಹೋಗಿ ಬಾ, ನೀನು ಹಿಡಿದ ಕಾರ್ಯ ಜಯವಾಗ್ಲಿ, ಹೋಗಿ ಬಾ ಅಂತ ತಾಯಿ ಆದವಳು ಆಶೀರ್ವಾದ ಮಾಡ್ತಿದ್ದಾಳೆ. ಅವಳು ಒಂದು ಆಶೀರ್ವಾದ ಸಾಕಲ್ವೇ, ಮಗ ಏನ್ ಬೇಕಾದ್ರೂ ಜಯಿಸ್ಕೊಂಬತ್ತಾನೆ. ಈ ಕೆಲವು ಕಡೆ ತಾಯಿ ತಂದೆನೇ ಕಳಿಸ್ಬಿಡ್ತಾರೆ ಮಕ್ಕಳನ್ನ, ನೀನ್ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀವು ಉದ್ಧಾರ ಆಯ್ತೀನಿ ಅಂದ್ರು ನಿನ್ ಜೊತೆಲಿರೋರು ನಿನ್ನ ಉದ್ಧಾರ ಮಾಡಲ್ಲ ಕಣೋ. ಯಾಕೆ ಬಿಡಿಸ್ಬಿಡ್ತಾರೆ? ಇಷ್ಟು ಫೋನ್ ಹಿಡ್ಕೊಂಡು ಎಲ್ಲ ತುಂಡ್ಕೊಡ ಮೇಲೆ ಕೂತವ್ರೆ. ಹೋಗ್ರು ಆ ಜುಟ್ಟುಗಳು ನೋಡಿ ಹೆಂಗ್ ಬಿಟ್ಕೊಂಡ್ ಕೂತವ್ರೆ. ಹೋಗೋ ಮೊದಲು ನಮ್ಮ ಊರ್ ಬಿಟ್ಟು ಹೋಗೋ, ಎಲ್ಲಾದ್ರೂ ಹೋಗಿ ಚೆನ್ನಾಗಿರೋ ಮಗನೇ ಅಂತ ತಾಯಿ ತಂದೆನೇ ಮಕ್ಕಳನ್ನ ಕಳಿಸ್ತಾರೆ. ದುಬಾಯಿಗೆ ಹೋದ್ರು ದಬಾಯಿಸಿ ಬದುಕ್ತಾನಂತೆ ಅವ, ದುಬಾಯಿಗೆ ಹೋದ್ರು ಚೆನ್ನಾಗಿರ್ತಾನಂತೆ. ಯಾಕೆ ಹೇಳಿ? ತಾಯಿ ತಂದೆ ಆಶೀರ್ವಾದ ಜೊತೆಲೇ ಹೋಗಿರುತ್ತೆ, ಅವರೇ ಕಳಿಸಿರ್ತಾರೆ. ಇನ್ನೂ ಕೆಲವು ಕಡೆ ಅವ್ವ ಅಪ್ಪನ ಹೊಟ್ಟೆ ಉರಿಸ್ಬಿಟ್ಬಿಟ್ಟು ಇವರೇ ಊರು ಬಿಟ್ಬಿಟ್ಟು ಹೋಯ್ತಾರೆ. ಆಗ ಅವ್ವ ಅಂತಾಳೆ, ನಮ್ಮ ಕಣ್ಣೀರ್ಲು ಕೈ ತೊಳಸ್ಬಿಟ್ಟು ಹೋಯ್ತೆ, ನೀವು ಉದ್ಧಾರ ಆಗಲ್ಲ ಕಡೆ, ನೀ ಯಾಕೆ ಕೊಟ್ಟೈತೀಯ ಹೋಗು. ಕರೆಕ್ಟ್, ನಾವು ಯಾವ ದೇಶಕ್ಕೆ ಹೋದ್ರು ಉದ್ಧಾರ ಆಗಲ್ಲ, ಯಾಕೆ ಕೊಟ್ಟೋಗಿ ಇಟ್ಟಾಡ್ಕ ಪುನಃ ಅಲ್ಲಿಗೆ ಬರ್ತಾನೆ. ಅದಕ್ಕೆ ನಾವು ಎಲ್ಲೇ ಹೋದ್ರೂ ತಾಯಿ ತಂದೆ ಆಶೀರ್ವಾದ ನಮಗಿರಬೇಕು. ಆ ತಾಯಿ ತಂದೆ ಆಶೀರ್ವಾದ ಜಗತ್ತಿನಲ್ಲಿ ಇದ್ರೆ ನೋಡಿ, ನಮ್ಮ ಗುಡ್ಡಪ್ಪನವರು, ನಮ್ಮ ಹಿರಿಯರು, ನಮ್ಮ ಪೂಜೆ ಮಾಡ್ತಕ್ಕಂಥ ಚಿಕ್ಕಣ್ಣವರು, ಇವರೆಲ್ಲ ತಂದೆ ಸಮಾನರು, ಭಗವಂತನ ದೈವೋಪಾಸಕರಾಗಿರ್ತಕ್ಕಂಥವ್ರು, ಪರಮಾತ್ಮನ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಇನ್ನು ವೀರ ಮಕ್ಕಳು ಭಗವಂತನ ಒಂದು ಪೂಜೆಯನ್ನ, ಗಡಿ ದೇವರುಗಳನ್ನು ಒತ್ತು ಮೇರಿತಕ್ಕಂಥ ಮಹಾಪುಣ್ಯಾತ್ಮರು, ಅವರೆಲ್ಲ ದೈವಾಂಶ ಸಂಭೂತರು, ಎಲ್ರಿಗೂ ಬರಲ್ಲ ಅದು. ಅಂಥ ಒಂದು ಪುಣ್ಯವನ್ನು ಗಳಿಸ್ಕೊಂಡಿರ್ತಕ್ಕಂಥ ನಾವು ತಂದೆ ತಾಯಿಗಳನ್ನು ಪೂಜೆ ಮಾಡಿದಾಗ ಬೀರಪ್ಪ ನಮ್ಮ ಜೊತೆಲೇ ಇರ್ತಾನಂತೆ ಯಾವಾಗಲೂ. ಆ ಬೀರಪ್ಪನೇ ಆ ರೂಪದಲ್ಲಿರ್ತಕ್ಕಂಥ ತಾಯಿ ತಂದೆಗಳು. ಅದಕ್ಕೆ ರಾವಣ ಇದಕ್ಕೆ ನೋಡಿ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ದಿಗ್ವಿಜಯಕ್ಕೆ ತಾನು ಹೊರಟನಲ್ಲ, ಇಲ್ಲಿ ತಾಯಿ ಆದವಳು ಏನು ಮಾಡಿದಾಳೆ? 106 ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಬರಮಾಡಿ ಅವ್ರಿಗೆಲ್ಲರಿಗೂ ಬಾಗಣ ಕೊಡಿಸ್ತಾವಳೆ. ನನ್ನ ಮಗನಿಗೆ ಮುತ್ತೈದೆಯರ ಆಶೀರ್ವಾದ ಚೆನ್ನಾಗಿರ್ಲಿ. 1000 ಜನ ಬ್ರಾಹ್ಮಣೋತ್ತಮರು ಬರಮಾಡಿ ಅವ್ರಿಗೆಲ್ಲರಿಗೂ ಕೂಡ ಒಂದೊಂದು ಹಸುಗಳನ್ನು ದಾನವಾಗಿ ಕೊಟ್ಟಿದ್ದಾಳೆ. ಹಸುಗಳನ್ನು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರಗಳನ್ನು ಕೊಟ್ಟಿದ್ದಾಳೆ. ಗೋದಾನ, ಭೂದಾನ, ಸುವರ್ಣ ದಾನಗಳನ್ನು ಮಾಡ್ತಿರ್ಬೇಕಾದ್ರೆ ಆ ತಾಯಿ ನೋಡಿದ್ರ ಹೇಳಿಲ್ವಾ, ಮಗ ಎಲ್ಗಾದ್ರೂ ಹೋಯ್ತು ಅಂದ್ರೆ ಬರೋ ತನಕ ಆ ತಾಯಿದಿಗೊಂದು ದುಗುಡ. ಅದಕ್ಕೆ ತಾಯಿಂದ್ರು ಮಾಡೋ ಪೂಜೆ ಪುನಸ್ಕಾರ ನಿಜವಾಗ್ಲೂ ಕೂಡ ಜಗದಲ್ಲಿ ದೊಡ್ಡದು. ಈ ಹಬ್ಬಗಳು ಬಂದ್ಬಿಡ್ತು ಅಂದ್ರೆ ಏನು ಒಂದು ತಿಂಗ ಅಂತಾನೆ ಶುರು ಮಾಡ್ತಾರ ತೊಳೆಯಕ.
ಆ ಹಟ್ಲೆ ಮೇಲಿರೋ ಪಾತ್ರೆಗಳನ್ನೆಲ್ಲ ಕೆಡ್ಡಿಕೊಂಡು ಉಜ್ಜಿ ಎಲ್ಲ ಕಿರ್ಕೊಂಡು ಬ್ಯಾಡವಲ್ಲ ಕಥ. ಐಕ ಮಕ್ಕಳಿಗೆಲ್ಲ ವಾಡ್ದು ದೂಬ್ಸಿ ಗಂಡನ ದಿಕ್ಕಾಪಲ ಬೋದು ನೋಡಿ, ಇಲ್ಲೇ ಮಾತಾಡ್ಕೊತಾರ ಅವ್ರೆ, ನಾವು ಹಂಗೆ ಮಾಡೋದು ಅಂತ. ಹಾ ದೇವ್ರ ಪೂಜೆ ಮಾಡೋ ತನಕ ನೀರೂ ಕುಡಿಯಲ್ಲ, ನಾವು ಬಳಕ ತೆಗಂಟ ನೀರೂ ಕುಡಿಯಲ್ಲ ಅಂತ ಏನು ಹಂಚಿನ ಮಗು ನೀರು ಏರ್ಸ್ಬಿಟ್ರಲ್ಲ, ಅದೇನು ಬಂದಿತ್ತು? ಅಟ್ಲೆ ಮೇಲಾರ ಪಾತ್ರೆಗಳೆಲ್ಲ ಕೆಡ್ಡಿಕೊಂಡು ಉಜ್ಜಿಬಿಟ್ಟು ಅಲ್ಲಿಗೆ ದಬಾಕದಲ್ಲ, ಅವಕ್ಕೇನು ಬಂದಿತ್ತು ಅಂತ ಮಡಿಯಪ್ಪ ಮಡಿ ಅಂತ. ದೇವ್ರ ದರ್ಶನ ಮಾಡಗಂಟ ನೀರೂ ಕುಡಿಯಲ್ಲ. ಗಂಡ ಅಂತಾನೆ ಸತ್ಗಿತ್ತು ಹೋಗ್ಬಿಟ್ಟ ಕಬಿ, ಒಂದು ಜ್ಯೂಸ್ನಾರ ಕುಡಿಯ ನಾ ಕುಡಿಯಲ್ಲ, ದೇವ್ರ ದರ್ಶನ ಮಾಡಗಂಟ ನೀರೂ ಕುಡಿಯಲ್ಲ. ಅಲ್ಲೇನ ಆಗ್ಬಿಟ್ಟದ 4-5 ಕಿಲೋಮೀಟರ್ ಕ್ಯೂ ನಿಂತದ ದೇವ್ರು ನೋಡಕ. ಹಬ್ಬ ಅಯ್ಯೋ ದೇವಸ್ಥಾನದ ಒಳಕ್ಕೆ ಹೋಗಂಟು ಎಲ್ಲೂ ಹೊಂಟೋಗ್ಬಿಟ್ಟಾಳೆ, ಬೆಳಿ ಕಣ್ಣೆಲ್ಲ ತೇಲ್ಕೊಂಬಿಟ್ಟವಲ್ಲೇ. ಲೇ ಒಂದು ಜ್ಯೂಸ್ನಾರ ಕುಡಿ, ಎಳ್ಳೀರು ಕುಡಿಸ್ಲೇರೆ, ಬೇಡ ನಾ ಸತ್ತೋಯ್ತಿಲ್ಲ ಅಂದ್ರ ಆಯ್ತು ನಡಿ. ಇನ್ನೇನೋ ದೇವ್ರ ದರ್ಶನ ಮಾಡಕ್ಕೆ ದೇವಸ್ಥಾನದ ಒಳಕ್ಕೆ ಹೋಗ್ಬೇಕು, ಇನ್ನೇನು ದೇವ್ರನ್ನ ಕೈ ಮುಗಿಬೇಕು ಅನ್ನೋಷ್ಟರಲ್ಲಿ ಚಪ್ಲಿ ಜ್ಞಾಪಕಕ್ಕೆ ಬಂದ್ಬಿಡೋದ. ಅಯ್ಯೋ 1200 ಕೊಟ್ಬಿಟ್ಟು ಮೈಸೂರಿನ ತಕೊಂಬಂಗೆ ಕಾಂಪೌಂಡ್ ತಗೊಬಿಟ್ಟಿದೆ, ಅದು ಯಾವ ಮುಂಡ ಮಗ ಮೇಟ್ಕೊ ಹೊಂಟದಳ. ಅಯ್ಯೋ ನಾ ಎಂತ ಕೆಲಸ ಮಾಡಿದೆ ಏನಾಗಂಟ ತಾಂಬಡಪ್ಪ ಯಾಳ್ದು ಈಚ್ಬಿಟ್ಟು ಮಗ ತಗ ದೇವ್ರು ನೋಡೋದ್ರೆ ಅತ್ತ ನೋಡ್ತಾಳೆ. ನಾ ದೇವ್ರನ್ನ ನೋಡ್ಲಿಲ್ಲ, ಆಚೆ ಕೂತ್ಕೊಂಡು ನೋಡೋಗು. 15 ದಿವಸದಿಂದ ಉಜ್ಜಾಳ ಪಾತ್ರೆ, ದೇವ್ರನ್ನೇ ನೋಡ್ಲಿಲ್ಲ ಈ ಸಲಿ. ಈಚೆಗೆ ಬಂದು ನೋಡಿದ್ರ ಕಾಂಪೌಂಡ್ ಅಂತ ಯಾಕಡೂ ಇಲ್ಲ. ಇದು ಯಾವ ದೇವ್ರ ಪ್ರೀತಿ ಇದು? ತಾಯಂದ್ರ ಪೂಜೆ ಬಹಳ ಮುಖ್ಯ. ಆದ್ರೆ ಅತಿಯಾದ ಪೂಜೆ ಮಾಡಿದಾಗ ನೋಡಿ ಇದು ಈ ತರ ಆಗುತ್ತೆ. ಮನಸ್ಸಿನೊಳಗಡೆ ನಮ್ಮ ಗುರು ಹಿರಿಯರೆಲ್ಲ ಶರಣರೆಲ್ಲ ಏನ್ ಹೇಳ್ತಾರೆ ಗೊತ್ತೇ? ಸ್ನಾನ ಮಾಡೋದು ದೇಹಕ್ಕಲ್ಲ, ಈ ಮನಸ್ಸಿಗೆ ಮೊದಲು ಸ್ನಾನ. ನೀವು ಒಳ್ಳೆ ಉಂಗುರ ಹಾಕೊಂಡು, ಒಳ್ಳೆ ಬಟ್ಟೆ ಹಾಕೊಂಡು, ಒಳ್ಳೆ ಜೋರಾಗಿ ಎಲ್ಲ ಸೆಂಟ್ ಗಿಂಟ್ ಎಲ್ಲ ಹಾಕೊಂಡು ಒಳಗಿರೋ ಮನಸ್ಸು ಕೊಳಕಾಗಿದ್ರೆ ದೇವ್ರು ಒಪ್ತಾನ. ಒಳಗಿರೋ ಮನಸ್ಸು ಚೆನ್ನಾಗಿರ್ಲಿ, ಮೇಲಿರೋ ಬಟ್ಟೆನೇ ಕೊಳಕಾಗಿರ್ಲಿ. ಬೇಡ್ರ ಕಣ್ಣಪ್ಪ ಚಪ್ಪಲಿ ಕಾಲಲ್ಲಿ ಲಿಂಗದ ತಲೆ ಮೇಲಿರೋ ಹೂ ತೆಗಿತಾನೆ, ಬಾಯಲ್ಲಿ ನೀರು ತುಂಬ್ಕೊಂಬಂದು ಉಗುಳು ಬಿಟ್ಟು ತೊಳಿತಾನೆ, ಹಸಿ ಮಾಂಸನ ತಕೊಂಬಂದು ಬೇಯಿಸಿ ಲಿಂಗದ ಮುಂದೆ ಇಡ್ತಾನೆ, ತಿನ್ನು ಅಂತಾನೆ. ಪರಮೇಶ್ವರ ಅವನಿಗೇನು ಮಾಡ್ದ? ಶಾಪ ಕೊಟ್ನ. ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅವನ ಬಿರುದು ಕೊಟ್ಟ. ಇದರ ಅರ್ಥ ಏನ್ ಗೊತ್ತೇ? ಪಾರ್ವತಿ ಜಗಳಾಡ್ತಾಳೆ ಕೈಲಾಸದಲ್ಲಿ, ನಿಮ್ಮದು ಬಹಳ ಅತಿ ಆಯ್ತು ಅಂದ್ರೆ ಒಗ್ಗಿಸ್ಕೋಬೇಕು, ಇಷ್ಟೊಂದು ಒಗ್ಗಿಸ್ಕೊಳ್ಳದ. ಬಾಯಿ ನೀರು ತಕೊಂಬಂದು ಲಿಂಗ ತೊಳಿತಾವನಲ್ಲ ಅವನು, ಚಪ್ಪಲಿ ಕಾಲ ಲಿಂಗ ಹೂ ತೆಗಿತಾವನಲ್ಲ ಪಾರ್ವತಿ. ಹಾಗಾದ್ರೆ ನೀನ್ ಪೂಜೆ ಮಾಡೋದು ಯಾವ್ದಿಷ್ಟ? ಅಲ್ಲಿ ನೋಡಿ, ಇನ್ನೊಂದು ದೇವಸ್ಥಾನದಲ್ಲಿ ಹಾಲಭಿಷೇಕ ಮಾಡ್ತಾ ಇದ್ದಾರೆ, ಆ ಪೂಜೆ ನನಗಿಷ್ಟ. ಓಹೋ ಪಾರ್ವತಿ ಹೇಳ್ತೀನಿ ಕೇಳು. ಕೊಳದಿಂದ ನೀರು ತಕೊಂಬಂದು ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ ಬಾವಿಯಿಂದ ತಂದು, ಅಲ್ಲಿ ಕಪ್ಪೆಗಳು ಕುಡ್ದಿರಲ್ವೇ ನೀರ್ನ? ಆವು ಚೇಳುಗಳು ಕುಡ್ದಿರಲ್ವೇ? ಎಂಜಿಲ್ ನೀರಲ್ವೇ ಅದು? ಅಲ್ಲೋಡಿ ಹಾಲಭಿಷೇಕ ಮಾಡ್ತಾವ್ರೆ. ಹಸುವನ್ನ ಕರೆಯೋದಕ್ಕೆ ಮುಂಚೆ ಕರು ಹೋಗಿ ಎಂಜಲ್ ಮಾಡಿ ಆ ಮೊಲೆಯನ್ನು ಊಟ ಮಾಡಿದ ಮೇಲೆ ತಾನೇ ಹಾಲು ಕರೆಯೋದು. ಆ ಕರು ಊಟ ಮಾಡಿದ ಎಂಜಲ್ ಹಾಲಲ್ಲವೇ ನನಗೆ ಅಭಿಷೇಕ ಮಾಡ್ತಿರೋದು. ಅಲ್ಲಿ ನೋಡಿ ಜೇನುತುಪ್ಪದ ಅಭಿಷೇಕ. ಜೇನು ತಾನು 106 ಮೈಲಿ ಸುತ್ತಾಡ್ಕೊಂಡು ತುಪ್ಪವನ್ನ ಸಂಗ್ರಹಣ ಮಾಡಿಕೊಂಡು ಬಾಯಿಲಿ ಉಗುಳುತ್ತಂತೆ, ಅದೇ ಜೇನುತುಪ್ಪ. ಜೇನು ಉಗುಳಿದಂತಹದ್ದಲ್ಲವೇ ಆ ತುಪ್ಪ, ಅದು ಎಂಜಲಲ್ಲವೇ? ಅಲ್ಲಿ ನೋಡಿ ನವವಿಧವಾದ ಪುಷ್ಪಗಳಿಂದ ಅಭಿಷೇಕ ಮಾಡ್ತಾವ್ರೆ. ಗಿಡದಲ್ಲಿರುವ ಹೂಗಳ ಮೇಲೆ ಅನೇಕ ಚಿಟ್ಟೆಗಳು, ದುಂಬಿಗಳು ಕೂತ್ಕೊಂಡು ಆ ಹೂವಿನ ಮಕರಂದವನ್ನ ಈರದ ಮೇಲೆ ನಾವು ಕಿತ್ಕೊಂಡ್ಬಂದು ದೇವ್ರಿಗೆ ಅರ್ಪಿಸೋದು, ಅದು ಎಂಜಲಲ್ಲವೇ? ನೋಡಿದ್ರೆ ಎಂತ ಮಾತು. ಆದರೆ ಕಣ್ಣಪ್ಪ ಮಾಡಿದಂತ ಭಕ್ತಿ ಎಂತಹದ್ದು ಅಂದ್ರೆ, ಅವನು ಸ್ನಾನ ಮಾಡಿ ಎಷ್ಟೋ ವರ್ಷ ಆಗಿದೆ, ಆದ್ರೆ ಒಳಗಿರೋ ಮನಸ್ಸು ಮಾತ್ರ ಪರಿಶುದ್ಧವಾಗಿತ್ತಂತೆ. ಅದು ಬೇಕು ನಮಗೆ ಇಲ್ಲಿ ಕೂತಿರೋ ನಮಗೆ ನಿಮಗೆಲ್ರಿಗೂ. ಬಟ್ಟೆ ಎಂಥದ್ದಾರು ಆಗಿಲ್ಲ, ಯಾಕಂದ್ರೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನುಂಡು ಅನ್ಯರ ಮಗಳ ಕುನ್ನಿಗಳನ್ನೇ ನೆಂಬೆ ರಾಮನಾಥ. ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಎಲ್ಲ ಪರಮಾತ್ಮಂದೆ. ಚಿನ್ನ ಬೆಳ್ಳಿ ಮುತ್ತು ರತ್ನ ಅದು ಭೂಮಿಯಲ್ಲಿ ಸಿಕ್ಕೋದು, ಅದು ಭಗವಂತಂದೆ. ಎಲ್ಲ ಅವನು ಕೊಟ್ಟದ್ದನ್ನ ನೀನು ಹಾಕೊಂಡು ಅವನು ಕೈ ಮುಗಿದ್ರೆ ಒಳಗಿರೋ ಮನಸ್ಸೇ ಚೆನ್ನಾಗಿಲ್ಲ ಅಂದ್ರೆ ಏನು ಪ್ರಯೋಜನ ಬಂತು? ಅದಕ್ಕೆ ಈ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಕಣ್ಣಪ್ಪ ಹಸಿಮಾಂಸವನ್ನ ತಂದಿಟ್ಟು ಒಪ್ಪಿಸ್ಕೊಂಡ ಶಿವ ಮೆಚ್ಚಿದ ಕಣ್ಣಪ್ಪ ಅನ್ಸ್ಕೊಂಡ. ಆ ಗೀತೆ ನೋಡಿ ಎಷ್ಟು ಚೆನ್ನಾಗಿದೆ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯಲ್ಲಿ ಆಲಿಸಿ ಪಾಲಿಸೋ ಸರ್ವೇಶ. ಶಿವಪಾದಾಯಕಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ
ಬಂತೆ ಮೂಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಎಂದು ಅರಿಯಲ ಭಕ್ತಿಯಂತೆ ಪೂಜೆಯಂತೆ ಎಂದು ಅರಿಯಲ ಪಾಪವಂತೆ ಪುಣ್ಯವಂತೆ ಕಾಣನಯ್ಯನ ಪಾಪವಂತೆ ಪುಣ್ಯವಂತೆ ಕಾಣನಯ್ಯನ ಮೂಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈದೆ ಒಲಿವೆಯಂತೆ ನೀನು ಶುದ್ಧನಾಗಿ ಪೂಜೆಗೈದೆ ಒಲಿವೆಯಂತೆ ನೀನು ಶುದ್ಧವೋ ಅಶುದ್ಧವೋ ನಾ ಕಾಣದೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣದೇವನೇ ನಾಥವಂತೆ ವೇದವಂತೆ ಒಂದು ತಿಳಿಯಲ ತಿಳಿಯಲ ನೊಂದ ಜೀವಗಳೊಂದು ಕೂಗೆ ಬಂದು ನೋಡೆಯ ನೊಂದ ಜೀವಗಳೊಂದು ಕೂಗೆ ಬಂದು ನೋಡೆಯ ಹರೇ ಶಿವಪ್ಪ ಕಾಯದಂದ್ರೆ ಮೂಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರನಿ ಏಕಚಿತ್ತದಿ ನಂಬಿದವರನಿ ಸಾಕಿ ಸಲಕುವೆ ಎಂದಪ್ಪ ಶೋಕವನಳಿಸುವ ದೇವರಿನಾದರೆ ಬೇಟೆಯ ತೋರೋ ಎನ್ನಪ್ಪ ಶೋಕವನಳಿಸುವ ದೇವರಿನಾದರೆ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಡಿದ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಡಿದ ನೀನಪ್ಪ ಈರಪ್ಪನವರ ಮಾರ್ಗಕ್ಕೆ ವೀರೇಶ್ವರ ಮಾರ್ಗಕ್ಕೆ ಕನಕದಾಸರ ಮಾರ್ಗಕ್ಕೆ ಸಿದ್ದರಾಮೇಶ್ವರ ಮಾರ್ಗಕ್ಕೆ ಶನೇಶ್ವರ ಸ್ವಾಮಿ ಮಾರ್ಗಕ್ಕೆ ಬಸವೇಶ್ವರ ಮಾರ್ಗಕ್ಕೆ ಬನ್ನಿ ಮಹಂಕಾಳಮ್ಮ ತಾಯಿ ಮಾರ್ಗಕ್ಕೆ ಚಾಮುಂಡೇಶ್ವರಿ ಮಾರ್ಗಕ್ಕೆ ಏನೂ ಮಾಡ್ಲಿಲ್ಲ ಆದ್ರೆ ಇದ್ನಾರ ಒಂಚೂರು ಕೂಗಿ ಜೋರಾಗಿ ಅದು ಮಾಡಕ್ಕಾಗಲ್ವಾ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವನೇ ಕೂಕಳ್ಳಿ ನಾವೇ ಕೂಗವು ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗ್ತಾ ಇದ್ದೇವೆ. ಡಾಕ್ಟರ್ ಮಧುಸೂದನ್ ರವರ ತಂಡದವರು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ನಿತ್ಯ ಅನಂತರವಾದಂಥ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಬಹಳ ವೈಭೋಗವಾಗಿ ನಡೀತಾ ಇದೆ. ಇಂತಹ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಪುಣ್ಯ ಕಾರ್ಯದಲ್ಲಿ ಆಗಮಿಸಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಪವಿತ್ರವಾದ ಸುದಿನ ನಮ್ಮ ವರಕೋಡು ಗಡಿಯ ಗುರುಮಠದ ಬೀರೇಶ್ವರ ಸ್ವಾಮಿಯ ಲೋಕಾರ್ಪಣೆಯ 48ನೇ ದಿವಸದ ಪುಣ್ಯ ಕಾರ್ಯಕ್ರಮ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಜಗದೊಳಗೆ ಯಾವುದು ನಮ್ಮದಲ್ಲ ಭಗವಂತನ ಭಕ್ತಿ ಒಂದೇ ನಮ್ಮದು. ರಾವಣ ಅತ್ತ ಕಡೆ ಕೈಲಾಸ ಪರ್ವತದ ಕಡೆ ಹೋಗ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಅವ್ರು ಬತ್ತಾವ್ರೆ. ಯಾಕೆಂದ್ರೆ ಈ ಎಲ್ಲಾ ಕಥೆಯಲ್ಲಿ ಇವ್ರು ಬರಲೇಬೇಕು. ತಾಯಿ ಆದವಳಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ, ನನ್ನ ಮಗನಿಗೆ ಒಳ್ಳೇದಾಗ್ಲಿ, ನನ್ನ ಮಗ ಓದ್ ಕಾರ್ಯವನ್ನು ಯಶಸ್ಸು ಮಾಡಿಕೊಂಡು ಬರಲಿ ಅಂತ. ಎಷ್ಟೋ ದಿನಗಳಾದ್ರೂ ಕೂಡ ರಾವಣನ ಸುದ್ದಿನೇ ಇಲ್ದಾಗ ಆಗೋಯ್ತು. ಅಯ್ಯಯ್ಯೋ ಇವನು ಎಲ್ಲೋದ್ನೋ ಏನಾದ್ನೋ ಒಂದು ಗೊತ್ತಾಗ್ಲಿಲ್ವಲ್ಲ. ಆ ಪಂಡಿತರೆ, ನನ್ನ ಮಗನಿಗೆ ಗ್ರಹಗತಿಗಳು ಯಾವ ರೀತಿ ಇದೆ ಸ್ವಲ್ಪ ನೋಡಿ.
ಅಮ್ಮ ನನ್ನ ಮಗನಿಗೆ ಗ್ರಹಗತಿಗಳೆಲ್ಲ ಚೆನ್ನಾಗಿದೆ ತಾಯಿ. ಇಲ್ಲಿ ನೀನು ಮಾಡುವ ಪೂಜೆ ಪುನಸ್ಕಾರ ದಾನ ಧರ್ಮದಿಂದ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದಾಗ್ತಾ ಇದೆ. ಮಾಡುವ ದಾನ ಧರ್ಮದಿಂದ ಒಳ್ಳೇದಾಗುತ್ತೆ ಹೊರತು ಯಾವತ್ತೂ ಕೆಳಕಾಗಲ್ಲ ತಾಯಿ. ಇಕ್ಕದ ಮನೆ ಗೊಬ್ಬರ ಹಾಕಿದವಲ್ಲ ಯಾವತ್ತೂ ಕೈ ಬಿಡಲ್ವಂತೆ. ಮುಂದಿನ ವರ್ಷಕ್ಕಾದ್ರೂ ಒಂದು ಸ್ವಲ್ಪ ಬೆಳೆಯುತ್ತಂತೆ ಅದು. ಹಾಗೆ ಊಟ ಹಾಕದ ಮನೆನೂ ಕೂಡ ಯಾವತ್ತೂ ಕೈ ಬಿಡಲ್ಲ. ಯಾವ ರೂಪದಲ್ಲಾದ್ರೂ ಗಂಡಾಂತರನ್ನು ಕಾಪಾಡುತ್ತಂತೆ ನೋಡಿ. ಅದಕ್ಕೆ ಆ ದಾನಕ್ಕೆಲ್ಲ ಅನ್ನದಾನ ದೊಡ್ಡದು. ನೀನು ಮಾಡುವಂತ ದಾನ ಧರ್ಮ ಪೂಜೆಯಿಂದ ಅಲ್ಲಿ ನಿನ್ನ ಮಗನ ಒಳ್ಳೇದಾಗ್ತಾ ಇದೆ ತಾಯಿ. ನಿನ್ನ ಮಗ ಅತಿ ಬೇಗ ಬರ್ತಾನೆ ಅಂದಾಗ ನಾನು ಮಾಡುವ ಪೂಜೆ ಸಾಲದು, ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು ಅಂತ ಯಾರು ಮಹಾನುಭಾವಳಾಗಿರ್ತಕ್ಕಂಥ ಕೈಕಸಾದೇವಿ ರಾವಣನ ತಾಯಿ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನ ಮಾಡಿದಾಳೆ. ಒಣಗೋಗಿರೋ ಮರಳಲ್ಲಿ ಲಿಂಗ ಮಾಡಕ್ಕಾಗಲ್ಲ. ತನ್ನ ಭಕ್ತಿ ಎಂಬ ನೀರನ್ನು ಹಾಕಿ ಒಣಗಿದ ಮರಳಿನಿಂದ ಲಿಂಗವನ್ನ ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ಓಂಕಾರನೆ, ಗೌರಿ ವಲ್ಲಭನೆ, ಗಂಗಾಧರನೆ, ನೀಲಕಂದರನೆ, ಬೀರೇಶ್ವರನೆ, ಸಿದ್ದರಾಮೇಶ್ವರನೇ, ಬಾಯ ಪರಮಾತ್ಮೆಯೇ ಗೊಲಿತಾನೆ. ಬಾಬಾ ಶಂಕರ ಮೊರೆ ಕೇಳದೇನು ದೇವ, ಬಾಬಾ ಶಂಕರ ಮೊರೆ ಕೇಳದೇನು ದೇವ, ಬಾಬಾ ಶಂಕರ. ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ, ಗಿರಿಜಾ ರಮಣ ಕರುಣಾ ಭರಣ, ಅಂಬಿರೆ ಪಾವನ ಚರಣ, ಅಂಬಿರೆ ಪಾವನ ಚರಣ, ಶಂಕರ ಮೊರೆ ಕೇಳದೇನು ದೇವ, ಶಂಕರ. ಸಾಗರನೆ ಬಾರು ಬುಧವನೀಡುವ, ದಯಾ ಸಾಗರನೆ ಬಾರು ಬುಧವನೀಡುವ, ಪದಕರವೆ ಶ್ರೀ ಪಾರ್ವತಿ ರಮಣನೆ, ಪದಕರವೆ ಶ್ರೀ ಪಾರ್ವತಿ ರಮಣನೆ, ಬಾಬಾ ಶಂಕರ ಮೊರೆ ಕೇಳದೇನು ದೇವ, ಬಾಬಾ ಶಂಕರ. ಶಂಕರ ಶಂಕರ ಶಿವ ಪರಮೇಶ್ವರ ಪ್ರತ್ಯಕ್ಷನಾದ. ಪಾರ್ವತಿ ಅತ್ತ ನೋಡು, ತನ್ನ ಮಗನ ಒಳಿತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಕಿರಣನ್ನು ಕರೀತಾ ಇದ್ದಾಳೆ. ಅವಳಿಗೆ ಅಭಯ ಕೊಡೋಣ. ಅವಳಿಗೆ ಮಾತ್ರವಲ್ಲ, ಅವಳು ಮುಂದಿಟ್ಟುಕೊಂಡ್ರು ಪ್ರಸಾದಕ್ಕೂ ಒಳ್ಳೇದಾಗ್ಲಿ, ಅಭಯವನ್ನು ನೀಡೋಣ ಅಂತ ಶಿವಪಾರ್ವತಿಯರು ಮಂಗಳವಾಗಲಿ, ಸುಪುತ್ರನ ಜೊತೆಯಲ್ಲಿ ಸುಖವಾಗಿ ಬಾಳುವಂತಾಗಲಿ, ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಆಶೀರ್ವಾದ ಮಾಡಿಬಿಟ್ರಲ್ಲ.
ಆ ಆಶೀರ್ವಾದ ಮಾಡಿಬಿಟ್ರಲ್ಲ, ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಈ ಹೊಟ್ಟೆ ಕಿಚ್ಚು ಅನ್ನೋದು ಈಗಿನ ಕಾಲದ್ದಲ್ಲ, ಸಾವಿರಾರು ವರ್ಷ ಹಳೆಯದು ಇದು. ಈ ಹೊಟ್ಟೆ ಕಿಚ್ಚು ಯಾವ ಊರ್ಲಿಲ್ಲ. ಏಕೆಂದ್ರೆ ಹೊಟ್ಟೆ ತುಂಬಾ ಕಡಿಮೆ ಇದೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಈ ಹೊಟ್ಟೆ ಕಿಚ್ಚಿನಿಂದ ದೇವತೆಗಳೆಲ್ಲ ಭೂಲೋಕಕ್ಕೆ ಬಂದ್ರಲ್ಲ. ನಮ್ಮ ಕಡೆ ಹೇಳ್ತೀನಿ, ನಮ್ಮೂರ್ಲಿರೋ ಹೊಟ್ಟೆ ಕಿಚ್ಚು ಯಾವ ಊರ್ಲೂ ಇಲ್ಲ ಸ್ವಾಮಿ ಅಂತೀವಿ ನಾವು. ನಮ್ಮೂರ್ಲಿರೋ ಹೊಟ್ಟೆ ಕಿಚ್ಚು ಯಾವ ಊರ್ಲೂ ಇಲ್ಲ ಅಂದ್ರೆ ಎಲ್ಲ ಊರ್ಲೂ ಹೊಸ ಅದ ಅಂತ ಅಲ್ಲಿಗೆ ಅರ್ಥ. ಗೊತ್ತಾಯಿದೆಯಾ? ಈ ಹೊಟ್ಟೆ ಕಿಚ್ಚು ಸಾವಿರಾರು ವರ್ಷ ಹಳೆಯದು. ಅದಕ್ಕೆ ನೋಡಿ, ಈ ಕೈಲಾಸದಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರಂತೆ. ಪಾತಾಳಲ್ಲಿ ಹೋಗ್ತಿದ್ದು, ಮರ್ತಲ್ಲಿ ಹೋಗ್ತಿದ್ದು, ದೇವಲ್ಲಿ ಹೋಗ್ತಿದ್ದು, ಎಲ್ಲಾಲ್ಲಿ ಹೋಗ್ತಿದ್ದು ಕರ್ಕೊಂಡ್ಬಂದಿದ್ರಂತೆ. ಭೂಲೋಕದಲ್ಲಿ ನರಮಾನವನಿಗೂ ಒಂದು ಕಾಗದ ಬಂದಿತ್ತು. ಹೊಟ್ಟೆ ಕಿಚ್ಚು ಅವನು ಬಂದು ಕೈಲಾಸದಲ್ಲಿ ಕೂತವನೇ. ಪರಮೇಶ್ವರ ಕೇಳದ, ಏನಪ್ಪ ಎಲ್ಲರೂ ಕೈಲಾಸಕ್ಕೆ ಬಂದಿದ್ದೀರ, ಬರಗೈಲಿ ಹೋಗಬಾರ್ದು, ನಿಮ್ಗೆ ಏನ್ ಬೇಕು ಕೇಳ್ಕೊಳ್ಳಿ ಅಂದಾಗ ಗಣಪತಿ ಶುರುವಾಯ್ತು. ಗಣಪತಿ ಅವನಿಗಿಷ್ಟವಾದ ಗರ್ಕೆ ಬೇಡ್ಕಂಡ, ಶನೇಶ್ವರ ಅವನಿಗಿಷ್ಟವಾದ ತುಳಸಿ ಬೇಡ್ಕಂಡ, ನಾರಾಯಣ ಅವನಿಗಿಷ್ಟವಾದ ಹರಳಿ ಎಲೆ ಬೇಡ್ಕಂಡ. ಇವರೆಲ್ಲರೂ ಅವ್ರಿಗೆ ಇಷ್ಟಿಷ್ಟವಾದದನ್ನು ಬೇಡ್ಕೊಂಡ್ರೆ ಅಲ್ಲೊಬ್ಬ ಕೈಲಾಸದಲ್ಲಿ ಕೂತಿದ್ನಲ್ಲ ಈ ನರ್ಮನ್ಸ, ಇವ್ರ ತಾತ, ಅವ ಎಲ್ಲರನ್ನೂ ಬೋಯ್ತಾವನ. ಎಲ್ಲ ಸಣ್ಣ ಜನ ಅನಾಗದ ಕಣ. ಶಿವ ಏನ್ ಬೇಕು ಕೇಳ್ಕಳಿ ಅಂದಾಗ ಸರಿಯಾಗಿರೋದು ನೋಡಿ ಉಣ್ಸೋದು ಬಿಟ್ಬಿಟ್ಟು, ಹೊಟ್ಟೆ ಕಿಚ್ಚ ಸರಿಯಾಗಿರೋದು ನೋಡಿ ಉಣ್ಸೋದು ಬಿಟ್ಬಿಟ್ಟು, ಬಿಲ್ ಯಾವ್ದಪ್ಪ ತುಳಸಿ ಗಿಡನೂ ಯಾವ ಅರಳಿ ಎಲ್ಲನೂ ಕೇಳ್ಕೊತಾವಲ್ಲ, ನಮ್ಮ ಹೊಲ್ದಿಕ್ಕೆ ಹೋದ್ರೆ ಒಂದು ಗ್ವಾಟ ಕುಯ್ಕ ಬರ್ಬೋದಪ್ಪ, ನಾನು ಕೇಳಿ ತಾಡು ಅಂದ್ಬಿಟ್ಟು ಎಲ್ಲನೂ ಸರ್ವ್ ಮಾಡ್ಕೊಂಡ್ ಕೂತವನೆ. ಶಿವ ಎಲ್ಲರನ್ನೂ ಕೇಳಿದಾಗೆ, ಮಾನವ ನಿನಗೇನು ಬೇಕು ಕೇಳ್ಕೊಳ್ಳಯ್ಯ. ಆ ಕಡೆ ಈ ಕಡೆ ಅಲ್ಲೇನು ನೋಡ್ತಾ ಇದ್ದು, ಇಲ್ಲಿ ಕೇಳಯ್ಯ. ತಾಳು ಪರಮೇಶ್ವರ, ಕೇಳಿದ ಮೇಲೆ ಸರಿಯಾಗಿರೋದು ಕೇಳಬೇಕು. ಕೇಳಬೇಕಾ ಅಂತ. ಕೈಲಾಸನೇ ಕೇಳವಂದ್ರೆ ಭೂಲೋಕದಲ್ಲಿ ಮಡಿಕೊಳ್ಳಕ್ ಜಾಗವಿಲ್ಲ. ಏನ್ ಕೇಳೋದು? ಆ ಕಡೆ ಈ ಕಡೆ ನೋಡ್ತಾ ಕೈಲಾಸದ ಅಟ್ಲ ಮೇಲೆ 3 ಗಂಟು ಕಟ್ಟು ಮಡಗಿತ್ತು. ಈ ಮಡವಾಳ್ರು ಬಟ್ಟೆ ಕಟ್ ಮಡಗತ್ತಾರಲ್ಲ, ಬಾರಿ ಗಂಟು. ನಮ್ಮ ಕಡೆ ನಮ್ಮ ಹೆಣ್ಮಕ್ಳು ಹಿತ್ತಾಳೆ ಪಾತ್ರೆ ಮತ್ತೆ ಅವನ್ನೇ ತೆಗೆದು ಅಟ್ಟಲ ಮೇಲೆ ದಬಾಕತ್ತವೆ. ಇದು ಕೈಲಾಸ ಅಂದಮೇಲೆಲ್ಲ ಚಿನ್ನದ್ದೇ ಇರಬೇಕು. ಇವತ್ತಿನ ಚಿನ್ನದ ರೈಟ್ಲಿ ಹೊಸಿ ದುಡ್ಡು ಅದ್ದಪ್ಪ ಅಂದದೆ. ಪರಮೇಶ್ವರ ಹೇಳಕ್ ಬಿಡು ಆ 3 ಗಂಟು ಕೇಳಕ್ಕೆ. ಬೇಡ ಕಣಯ್ಯ, ಬೇರೆ ಏನಾರು ಕೇಳು. ಇಲ್ಲ ಪರಮೇಶ್ವರ, ನಂಗೆ ಆ ಗಂಟೆ ಬೇಕು. ಸರಿ, ಒಂದು ತಗೊಂಡೋಗು. ಇಲ್ಲ 3 ಬೇಕು. ಹಾಳಾಗು ಮುಂಡ ಮಗನೆ ಅಂತ ಶಿವತ್ತ ತಾಸ್ತು ಅಂದ. ಇವ ತಲೆ ಮೇಲೊಂದು, ಕಂಕಳಲ್ಲೊಂದು, ಎಗಲ ಮೇಲೆ ಒಂದು ಹೊತ್ಕೊಂಬಂದು ಭೂಲೋಕಕ್ಕೆ ಇಳಕದ. ನೋಡಿ ಎಡ್ತಿ ಬಾಳಿ ಖುಷಿ ಪಟ್ಬಿಟ್ಲು. ರೀ 3 ಗಂಟು ನಂಗೆಯಾ? ನಮ್ಗೆ ಕಣ, ಇನ್ ಪಕ್ಕ ನಿಂಗೆ ಕನ್ನಡಮೆ 3 ಗಂಟು ನಂಗೆ ರೀ. ಇದರಲ್ಲಿ ಡಿಂಗ್ ಡಾಂಗು, ಯಾಂಗಿಸು, ಲಾಂಗ್ ಚೇನು ಎಲ್ಲ ಇದ್ದ. ಮೇ ಮೂಬಟ್ ತವಳಿಂದ ಎಲ್ಲ ಒಳಗೆ ಅದ ಕನ್ನಡ ಮೇ. ಯಾರ ನೋಡ್ಕೊಂಡು ಹೇಳ್ಬಿಟ್ರ ಮೇಲೆ ಏನು ಒಳಗಡೆ ಹೋಗಿ ಖುಷಿಯೋ ಖುಷಿ. ಗಂಡನಿಗೆ ಗಸಗಸ ಪಾಯಸ ಮಾಡಿ ಕುಡಿಸ್ಬಿಟ್ಟ. ರೀ 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗ್ಬೇಕು ಕಣ್ರಿ. ನಾನೇ ಕಮ್ಮಿ, ಮತ್ತೆ ಇನ್ಯಾರಮ್ಮಿ? ಅದ್ಯಾಕಮ್ಮಿ ಅಳ್ತಾ ಇದೆ? ಅಳ್ತಾ ಇಲ್ಲ, ಆನಂದ ಬಾಷ್ಪ. ಆನಂದ ಬಾಷ್ಪ ಅಲ್ಲ, 3 ಗಂಟೆ ಕೈಲಾಸ್ತೀನಿ ಹೊತ್ಕೊಂಬತ್ತೀನಿ ಅದಕ್ಕೆ ಕನ್ನಡಿ. ಅದಕ್ಕೆ ನೋಡಿ ಕಡ್ಡಿ ಸಿಕ್ಸ್ ಅಂತ ಗೇಪ್ ಆಗಲ್ಲ. ಅದಕ್ಕೆ ಇದಕ್ಕೆ ಮೇನ್ ಸಿಕ್ಸು. ಅದಕ್ಕೆ ನೋಡಿ ಅದು ಡ್ರಾಪ್ ಆಯ್ತು. ವೋಲ್ಟೇಜ್ ಕಮ್ಮಿ ಆದ ಡ್ರಾಪ್ ಆಯ್ತದೆ. ನಾವೆಲ್ಲರೂ ಅಂತ ಅದಕ್ಕೆ ನೋಡಿ, ಈ ಹೊಟ್ಟೆ ಕಿಚ್ಚು ಅನ್ನೋದು ಸಾವಿರಾರು ವರ್ಷ ಹಳೆಯದು. 1 ಗಂಟೆ ಬಿಚ್ಚವ ಅಂದ್ಲು. ಲೇ ಎತ್ಕಬ 1 ಗಂಟೆ ಹೆಂಡ್ತಿರಿಬ್ರು ಕುಸ್ಕುಸಿಯ ಬಿತ್ತಾ ಇದ್ರೆ ಆ 1 ಗಂಟೆ ಒಳಗೆ ಬರ್ ತಾಪತ್ರಯ ಅನ್ನೋದೇ ತುಂಬಿತ್ತಂತೆ. ಇದೇನ್ರಿ ಬರ್ ತಾಪತ್ರಯವೇ ತುಂಬದೆ? ಇದು ಬೇಡ, ಇನ್ನೊಂದು ಎತ್ಕಬ ರೀ. ಅದಕ್ಕಿಂತ ತೂಕ ಕಣ್ರಿ ಇದು. ಹಂಗಾರೆ ಏನು ಅದ ಚಾನ್ಸ್. ಎತ್ಕಬ 2ನೇ ಗಂಟೆನ ತಕೊಂಬಂದು ಬಿಚ್ಚೋದ್ರಲ್ಲ, ಅದ್ರಲ್ಲಿ ಒಬ್ಬಳಿಗೆ ಬರೋ ಹೊಟ್ಟೆ ಕಿಚ್ಚು ಅನ್ನೋದೇ ತುಂಬಿತ್ತಂತೆ. ಇದೇನ್ರಿ ಮೊದಲು ಒಂದಲ್ಲಿ ಹೊಟ್ಟೆ ಕಿಚ್ಚು, ಒಂದಲ್ಲಿ ತಾಪತ್ರಯ. ಒಂದು ಕೆಲಸ ಮಾಡು, ಇದು 3ನೇದು ಎಲ್ಲೋ ಮಿಸ್ ಹೊಡಿತಾ ಅದಲ್ಲ. ಮಿಸ್ ಹೊಡಿಸ್ತೀನಿ ಮುಂಡೆ ಮಗನ, ನಿಮ್ಮ 30 ಕಳವನ ಇನ್ನೊಂದು ಗಂಟದ ಏನಾರು ಹೆಚ್ಚು ಕಮ್ಮಿ ಆಗ್ಬೇಕು, ನೀನು ಕಾಣಿಸ್ತೀನಿ ಅಂತ ಅವಳ ಆಗಲೇ 3ನೇ ಗಂಟೆ ಅದಕ್ಕಿಂತ ತೂಕ ಅಂತ ಗಂಡ ಹೆಂಡ್ತೀನಿ ಇಬ್ರು ತಕೊಂಬಂದು ಬಿಚ್ಚಿದ್ರಲ್ಲ, ಅದ್ರೊಳಗ ಬರೀ ಕಣ್ಣೀರು ಅನ್ನೋದೇ ತುಂಬಿತ್ತಂತೆ. ಅದಕ್ಕೆ ಶಿವ ಬೇಡ 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 ಅಂತಿದ್ದು. ಒಂದಲ್ಲಿ ಹೊಟ್ಟೆ ಕಿಚ್ಚು, ಒಂದಲ್ಲಿ ತಾಪತ್ರಯ, ಒಂದಲ್ಲಿ ಕಣ್ಣೀರು. ಇದು ಕೈಲಾಸದಲ್ಲಿ ಯಾರಿಗೂ ಬೇಡ ಅಂತ ಕಟ್ಟಿ ಮ್ಯಾಕೆ ತಿರ್ಬಿಡಿದ್ರು ಸುಮ್ ಬಿದ್ದಿತ್ತು. ಈ ಮುಂಡ ಮಗ ತಾಕಂಬಂದು ಬಿತ್ತ ನೋಡಿ ಜಗಳ ತಗತ್ತು. ನೀನು ಆಪಲ್ ಬಂದು ಚಾಪಲ್ ಅಥವಾ ನೆಗದ್ ಬಿದ್ದು, ಎಲ್ಲಿ ಕಾಗದ್ ಸಿಗದ್ ಬಿದ್ದು, ಸೀಗೆಕಾಯಿ ಆಗದ್ ಬಿದ್ದು, ಹೊಂಗಕ್ಕ ನಿನ್ನ ಕಣ್ಣಿಗೆ ಹೋಗ, ನಿನ್ನ ಕಣ್ಣು ಪೈರು ಬರ, ನಿನ್ನ ಹೆಜ್ಜೆಗೆ ಎಜ್ಜಿರ್ತೀನಿ ತಿಥಿ ಮಾಡಿ ನಾಯಿಸ್ತೊಳದಾಗ ನಿನ್ನ ಕರಿನ ಆರೋ ಕಚ್ಚ, ನೀನು ದೊಡ್ಡ ಬರ. ಇಲ್ಲಿ ಕೂತ್ರಿ ಹೆಂಗ್ಸೆಲ್ಲ ಬೈತ್ ಕಲ್ತ್ಕೊಂಡ್ರಲ್ಲ. ಅದಕ್ಕೆ ನಾ ಬೈತಿದ್ನ ಗಂಟು ಹೊತ್ಕೊಂಬಂದ ನಾವು ನೇರ್ತಿ ಒಳಗೆ ಮುಕ್ಕ ಬಯಸ್ತಿರೋದು. ದಿಕ್ಕಬಲ ಬಂದ್ಬಿಡ್ತೀನಿ ಈಗ. ಈಗ ಏನೇ ಮಾಡೋದಾಗ್ರ
ಹೊಟ್ಟೆ ಕಿಚ್ಚು ತಾಪದ್ರೆ ಕಣ್ಣೀರು ನಾವೇ ಇಟ್ಕೊಳಕಾಯ್ತು. ಚಿನ್ನ ಬೆಳ್ಳಿ ಮುತ್ತೂರು ರತ್ನಗಿರಿ ಕಾರಸ್ಕೊಂಡು ದುಡ್ಡು ಮಾಡ್ಕೋಬೋದಾಗಿತ್ತು. ಈ ತಿರುಪತಿ ಧರ್ಮಸ್ಥಳ ಮಾದೇಶ್ವರ ಬೆಟ್ಟ ಶಬರಿಮಲೆಗೆ ಹೋಗಿದ್ ಬಂದ್ರೆ ಊರಿಗೆಲ್ಲ ಪ್ರಸಾದ ಕೊಡಲ್ವಾ? ಹಂಗೆ ಎಲ್ರಿಗೂ ಅಷ್ಟ್ ಕೊಟ್ಬಿಡೋ ಸುಮ್ಮನಿರು. ಎಲ್ರಿಗೂ ಅಷ್ಟ್ ಕೊಟ್ಟದ್ದು ಈ ವರ್ಕುಡ್ಗೂ ತಕೊಂಬಂದು ಒಂದು ಕ್ರೇಟ್ ಇಳಿಸಿದ್ರಂತ. ಇಲ್ಲೂ ಅದ, ಎಲ್ಲಿ ಎಷ್ಟು ಊರ್ಲಿಲ್ಲ ಹೊಟ್ಟೆ ಕಿಚ್ಚು, ಎಲ್ಲ ಊರ್ಲು ಅದೇ. ಈ ಹೊಟ್ಟೆ ಕಿಚ್ಚು ಕೈಲಾಸದಿಂದ ಅವತ್ತನ ಕಾಲದಲ್ಲೇ ಬಂದದ್ದು ಅಂತ ಮಕ್ಕಳ ಕಥೆಯಲ್ಲಿ ಹೇಳ್ತಾರೆ ನೋಡಿ. ನಮ್ಮ ಭೂ ಕೈಲಾಸ ಕಥೆಯಲ್ಲಿ ಅವಳು ಪೂಜೆನ ಭಂಗ ಮಾಡಬೇಕು ಅಂತ ದೇವತೆಗಳೆಲ್ಲ ಬಂದು ಸಮುದ್ರ ರಾಜನನ್ನ ಕರೆದು ದೊಡ್ಡದಾದ ಅಲೆ ಒಂದನ್ನು ಬೀಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಗೆ ಬಂದ್ಬಿಡು. ಸಮುದ್ರ ರಾಜ ಪರಶಿವನ ಅನುಗ್ರಹವಾಗಿದೆ ಆ ಒಂದು ಪ್ರಸಾದಕ್ಕೆ. ಪರಶಿವನ ಅನುಗ್ರಹವಾಗಿರ್ತಕ್ಕಂಥ ಪ್ರಸಾದವನ್ನು ಕೊಚ್ಚಿಗೆ ಬಂದ್ಬಿಡು ಅಂದಾಗ ದೊಡ್ಡದಾದ ಅಲೆ ಒಂದನ್ನು ಬೀಸಿ ಒಂದೇ ಸಾರಿ ಕೈಕಸಾದೇವಿಯನ್ನು ಅಪ್ಪಳಿಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಗೆ ಬಂದ್ಬಿಟ್ಟ. ಇವಳು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕೂತವಳೆ. ಆ ದೊಡ್ಡದಾದ ಅಲೆ ಬಂದು ಇವಳನ್ನು ಅಪ್ಪಳಿಸ್ತಲ್ಲ ದಡಕ್ ತಂದು ಬಿಸಾಕಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದ್ದ. ಎಷ್ಟೋ ಹೊತ್ತಿನ ಮೇಲೆ ಕಣ್ಣು ಬಿಟ್ಟು ನೋಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಶಿವನೇ, ಶಂಕರನೇ, ಕೈಲಾಸವಾಸನೇ, ರಜತಗಿರಿ ನಿಲಯನೇ, ಬೀರೇಶ್ವರನೇ, ಕಾಪಾಡಿ ಎನ್ನಪ್ಪನೇ. ಈಗ ನಾನೇನು ಮಾಡಲಿ? ನನ್ನ ಮಗನ ಒಳತಿಗೋಸ್ಕರವಾಗಿ ಲಿಂಗ ಪೂಜೆಯನ್ನು ಮಾಡ್ತಿದ್ದೆ. ಆ ಲಿಂಗ ಪ್ರಸಾದಗಳ ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟೋಯ್ತು ಅಂದ್ರೆ ಅಲ್ಲಿ ನನ್ನ ಮಗನಿಗೆ ಏನೋ ಗ್ರಾಚಾರ ಕಾದಿದೆ ಅಂತಲ್ಲವೇ? ಹೇ ಭಗವಂತ, ಈಗ ನಾನೇನು ಮಾಡಲಿ ತಂದೆ? ಇಲ್ಲ, ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ಆ ಪರಮೇಶ್ವರ, ನೀನು ನನಗೆ ಅಭಯ ಕೊಡ್ಲೇಬೇಕು. ನನ್ನ ಮಗ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಇವತ್ತಿನ ಪರಿಯಾಗಿ ಒಂದು ಉದ್ಧರಣೆ ತೀರ್ಥವನ್ನು ನಾನು ಸ್ವೀಕರಿಸಲ್ಲ. ಇದು ಸತ್ಯ 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 ಅಂತ ಪ್ರಮಾಣ ಮಾಡಿ ಒದ್ದಾಡ್ತಾ ಇದ್ದಾಳೆ. ವಿಧಿ ಲೀಲೆ ಶೋಕದ ಕಾರಿರುಳೆ ಮಮದೇವಾ. ವಿಧಿಯ ಲೀಲೆ ಹರಿಯದ ಬಾಲಿಗೆ ಸಲ್ಲದು ಈ ಜ್ವಾಲೆ ದೇವಾ, ಸಲ್ಲದು ಈ ಜ್ವಾಲೆ ಶನಿದೇವಾ. ವಿಧಿಯ ಲೀಲೆ ಹರಿಯದ ಬಾಲೆಗೆ ಸಲ್ಲದ